ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.
ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ, ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದ್ರೂ ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ. ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ಯಾಕೆ? ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು, ಅದನ್ನ ಬೇರೆಯವರು ಫಾಲೋ ಅಪ್ ಮಾಡ್ತಾರೆ. ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ.